ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ. ನೆನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ. ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ. ನಾನು ಹಂಗಲ್ಲ ಅಂದೆ. ನಮ್ಮನ್ನೂ ಹುಡುಕೋ ಅಷ್ಟು ಬರ ಬಂದಿದೆಯಾ ಅಂದೆ. ನಿನಗೆ ನಾವು ಬೇಕಾದ್ವಾ ಅಂದೆ. ಇದು ಅಸಭ್ಯನಾ ಹೇಳಿ? ಇದರ ಅರ್ಥ ಏನು ಅಂತ ChatGPT ಯಾಕೆ ಗುರು? ನಮ್ಮನ್ನು ಹುಡುಕೋ ಅಷ್ಟು ಬರ ಅಂದರೆ ಏನು ಅಂತ ಹೊಡಿ. ನೀನು ಏಕವಚನದಲ್ಲಿ ಮಾತಾಡಿದೆ, ಫ್ರಸ್ಟ್ರೇಟಾಗಿ ಮಾತಾಡ್ತೀಯ. ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು. ನನ್ನ ಹೇರ್ ಸ್ಟೈಲ್ ನೋಡು ಮಗ, ನೆನ್ನೆ ಪ್ರೆಸ್ ಮೀಟ್ ನಿನ್ನ ಹೇರ್ ಸ್ಟೈಲ್ ನೋಡು. ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು, ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ. ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು. ಮುಳ್ಳಂದಿ ಫೀಚರು, ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ, ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ. ನಾನು ಬಯಾಲಜಿ ಲೆಕ್ಚರರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್. ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು. ಇದು ಫೀಚರ್ಸ್ ಆಫ್ ಮುಳ್ಳಂದಿ. ChatGPTಯಲ್ಲಿ ಸಿಕ್ತಪ್ಪ. ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು. ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ. ಬಟ್ ನಾನು ಕ್ಷಮಿಸಲ್ಲ ಮಗ. ನಾನು ಓಕೆ, ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರ್ ಆಗಿ ಮಾತಾಡಿದೆ. ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವರಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು? ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? AICC ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಗೊತ್ತಾ? ಅಪ್ಪ ಇದು ಅಂತ ಮಾತಾಡ್ಬೋದು. ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು? ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು? ಅವ್ರ ಮನೆ ಹೆಣ್ಮಕ್ಳ ಗೌರವ ಇಲ್ವೇನ್ರಿ? ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರ ಬಾಯಿಗೆ ಬಂದಂಗೆ. ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ. ಅಲ್ಲ ಗುರು, ನೀನೇ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಕೊಂಡು, ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು, ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ. ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ಗೆ 60 ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ. ನಾನು ಪ್ರೂವ್ ಮಾಡ್ತೀನಿ. ಒಂದು 500ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ ಗುರು. ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ. ಸರ್, ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ಕ್ವ್ಯಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ, ನಾನು ಸಾರಿ ಹೇಳಬೇಕು, ನಾನು ಹೇಳಲ್ಲ, ಟ್ರಯಲ್ಗೆ ಹೋಗಲಿ ಅಂತ. ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್. ಟ್ರಯಲ್ ನಡೀತಿದೆ ನೋಡೋಣ. ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್, ಇವ್ರು ಬಾಯಿಗೆ ಬಂದಂಗೆ ಬೈದರೆ ಯತ್ನಾಳವರು ಇವರೆಲ್ಲ RSS ಅಲ್ಲಿ ಕಲ್ತಿದ್ದೇನಾ? ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ. ನಾವೇನು ಕೇಳ್ತಾ ಇದ್ದೀವಿ? RSS ಬ್ಯಾನ್ ಮಾಡ್ತೀವಿ ಅಂತೆಲ್ಲಾದರೂ ಹೇಳಿದ್ದೀವ? ಸರ್ಕಾರಿ ಶಾಲೆಯ ಪ್ರಿಮಿಸಿಸಲ್ಲಿ RSSನ ನಡೆಸಬೇಡಿ ಅಂದಿದ್ದೀವಿ. RSS ಎಲ್ಲ ಯಾವುದು ನಡ್ಸಕ್ಕೆ ಬಿಡಲ್ಲ. ನೀವು RSS ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ನೀವು RSS ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ, ಯಾಕೆ ಕೊಡ್ತಾ ಇಲ್ಲ? ಬೇರೆಯವನು ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಿಗೆ ದುಡ್ಡು ತೊಗೊಂಡ್ರೆ, ಜಮೀನು ತೊಗೊಂಡ್ರೆ, ಆಸ್ತಿ ತೊಗೊಂಡ್ರೆ, ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ IT ಹಿಡಿಯೋರು ಸುಮ್ಮನೆ ಬಿಡ್ತೀರಾ? ಬಿಡಲ್ಲ. ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪ? ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ, ನೀವು RSS ಅವರಲ್ಲಿ ಮಾಡಬೇಡಿ. ಅಶೋಕಣ್ಣನ NPS ಅಲ್ಲೋ ಇಲ್ಲ ಸೋಮಣ್ಣನ NPS ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ. ಸೋಮಣ್ಣ ನಿಮ್ಮ NPS ಅಲ್ಲಿ ಜಾಗ ಕೊಡಿ, ಅಶೋಕಣ್ಣ ಉತ್ತರಹಳ್ಳಿ ಇರೋರು ನಿಮ್ಮ NPSಗೆ ಜಾಗ ಕೊಡಿ, ಬೇಡ ಅಂದವ್ರು ಯಾರು? ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜೋವಧೆ ಮಾಡಿದ್ರಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು, ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ. ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ, ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ, ನಮ್ಮ ಬಗ್ಗೆನೂ ಕೇಳ್ತಾರೆ. RSS ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು? ಇವರೆಲ್ಲ RSS ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, CT ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ? ಸೆಷನ್ನಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು CT ರವಿ? ಇದು RSS ನಿಮಗೆ ಕಲಿಸಿದ ಶೈಲಿನಾ? RSS ಇದ ಹೇಳ್ಕೊಡ್ತಾ ಇರೋದು.
ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಹಮತ ಇದೆ. ಮೂರನೇದು BJP ಅವರು ಆರ್ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಅಶೋಕಣ್ಣ, ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ 384 ಕೋಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ 1544 ಕೋಟಿ ಕೊಟ್ಟರು. ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳಲಿಲ್ವಾ? ನೀವು ರಿಯಾಕ್ಟ್ ಆಗಲ್ಲ, ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊತೀರ. ಏನಾದರೂ ಮಾತಾಡಿದ್ರೆ RDPR ಸಾಧನೆ ಸರ್, ಎಕ್ಸ್ಪೋರ್ಟ್ಸಲ್ಲಿ ಕರ್ನಾಟಕದ್ದು 38%, ನಾವು ಎಕ್ಸ್ಪೋರ್ಟ್ಸಲ್ಲಿ ನಂಬರ್ 1. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕರ್ನಾಟಕ ನಂಬರ್ 1. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಈ ಡೇಟಾ ಕೊಟ್ಟಿದ್ದು ಮೋದಿಯವರ ಸಾರಥ್ಯದ ಕೇಂದ್ರ ಸರ್ಕಾರನೇ, ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ. ಇದು ಕಾಣಿಸ್ತಿಲ್ವಾ BJP ಅವ್ರಿಗೆ? IT BTಗೆ ಇಷ್ಟು ಎಕ್ಸ್ಪೋರ್ಟಲ್ಲಿ ನಾವು 38% ರೀಚ್ ಆಗಿದ್ದೀವಿ. ಇದು BJP ಅವರು ಕಾಣಿಸ್ತಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿ ಅವ್ರಿಗೆ ನಾನೊಂದು ಪ್ರಶ್ನೆಗೆ क्वेश्चन पूछना चाहता हूँ सर आपका पार्टी का MLA MP ऐसा बात कर रहा है, they speak about mother and family members, please guide them sir, they are crossing their limits. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.